ಸ್ಟೇಡಿಯಂ ಒಳಗಡೆ ಎಂಟರ್ ಆಗಿದ್ದೀವಿ. ಬರ್ತಾ ಇದ್ದಾರೆ. RCB ಗೆಲ್ತಾನೆ ವಿ ಆರ್ ಜಸ್ಟ್ ರೋಮಿಂಗ್ ಅರೌಂಡ್. ವಿರಾಟ್ ಕೊಹ್ಲಿ ಹೋಗ್ತಾ ಇದ್ದಾರೆ ಅಲ್ಲ. ಸೊ ಹೋಮ್ ಮ್ಯಾಚ್ ಅಲ್ಲಿ ಸೋಲ್ತಾ ಇದಾರಲ್ಲ, ಅದಕ್ಕೆ ಗೆಲ್ಸಕ್ ಬಂದಿದ್ದಾರೆ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್. ಈ ಕಡೆ ಅವ್ರ ಬಾಡಿ ಗಾರ್ಡ್ ಹೋಗ್ತಾ ಇದಾರೆ. ಒಳಗಿದೆ ಜರ್ಸಿ. ರೊಮಾರಿಯೋ ಶಫರ್ಡ್ ಬದಲು ನಮ್ಮ ಅಶೋಕ್ ಅವ್ರನ್ನ ಕಳಿಸ್ತಾ ಇದೀವಿ ಇವತ್ತು ಹೋಮ್ ಪಿಚ್ಚಲ್ಲಿ ಆಡೋದಕ್ಕೆ. ಸೊ ಬಿಫೋರ್ ದಟ್ ಫೋಟೋ ಶೂಟ್ ನಡೀತಾ ಇದೆ. ಮೆಟ್ರೋ ವೇಟ್ ಮಾಡ್ತಾ ಇದೀವಿ ಕಬ್ಬನ್ ಪಾರ್ಕಿಗೆ ಹೋಗೋದಿಕ್ಕೆ. ಅಲ್ಲೋದ್ರೆ ಈಗ ಫುಲ್ DJ ಮೂಡಲ್ಲಿ. ಸೊ ನಮಗೂ ಸಾಕಾಗಿತ್ತು ಹೋಮ್ ಗೇಮಲ್ಲಿ ಇವಾಗ ಗೆಲ್ತಾರೆ ಅವಾಗ ಗೆಲ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ. ಶಿವಮೊಗ್ಗದಿಂದನೇ ಸಪೋರ್ಟ್ ಮಾಡಿ ಅದಕ್ಕೆ ತಲೆ ಕೆಟ್ಟು ಬೆಂಗಳೂರಿಗೆ ಬಂದು ನಮ್ಮ ಕಾಲ್ಗುಣದಿಂದನಾದರೂ RCB ಹೋಮ್ ಗ್ರೌಂಡಲ್ಲಿ ಗೆಲ್ಲೋ ಥರ ಆಗಲಿ ಅಂತ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಲಾಸ್ದು ಸ್ಟ್ರೈಕ್ ಮಾಡೋದಕ್ಕೆ ಬಂದಿದ್ದೀವಿ ಇವತ್ತು. ಸೊ ಇವತ್ತು ನಾವು ಕಾಲಿಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ RCB ವಿನ್ ಆಗೇ ಆಗ್ತೀರಿ. ಫುಲ್ ಅಲೋಲ ಕಲೋಲ. ವಾಟ್ಸಪ್ ಕಬ್ಬನ್ ಪಾರ್ಕಲ್ಲಿದ್ದೀವಿ ಇವಾಗ. ಇನ್ನೇ ಏನಾದ್ರು ತಿನ್ಕೊಂಡು ಹೋಗೋಷ್ಟೊತ್ತಿಗೆ ಹೋಗೋಣ. ಮ್ಯಾಚ್ ನೋಡಕ್ ಬಾರೋ ಅಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಕಪಲ್ಸ್ ನೋಡಕ್ ಬಂದಿದ್ವಿ. ಹೌದಾ? ಬಾರೋ ಹೇಳು. ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 2 hour ಟೈಮ್ ಇದೆ. ಅದಕ್ಕೆ ಕಬ್ಬನ್ ಪಾರ್ಕ್ ಬಿಡ್ಸಾಕ್ತಾ ಇದೀವಿ. ಮಧ್ಯಾಹ್ನ ಇದೇ ಸ್ಪಾಟಲ್ಲಿ ಇದ್ವಿ, ಫುಲ್ ಖಾಲಿ ಇತ್ತು. ಈಗ ನೋಡಿ ಕರೆಕ್ಟಾಗಿ ಈಗ ಟೈಮು 6 ಗಂಟೆ. 1.5 ಗಂಟೆ ಮುಂಚೆ ಬಂದಿದ್ದೀವಿ. ಕ್ರೌಡ್ ನೋಡಿ ಹೆಂಗಿದೆ ಸ್ಟೇಡಿಯಂ ಹತ್ರ. ಸೊ ಸ್ಟೇಡಿಯಂ ಒಳಗಡೆ ಎಂಟರ್ ಆಗಿದ್ದೀವಿ. ಇದೆಯಲ್ಲ ಟಿಕೆಟ್ ಇದೆಯಲ್ಲ ಇಲ್ಲಿ ಪೂರ್ತಿ ಇರೋದು. ನಮ್ಮ ಬಾಯ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದಾರೆ ಒಳಗೆ. ನೀನ್ ಫೋಟೋ ತೆಗಿಯೋ, ನಾನು ವಿಡಿಯೋ ಮಾಡ್ತೀನಿ. ಕೊಹ್ಲಿ ತರ ಕೂಗು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಸ್ನ್ಯಾಕ್ಸ್ ಏರಿಯಾ ನೋಡಿ ಇದು ಪೂರ್ತಿ. ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೂ ಸ್ನ್ಯಾಕ್ಸ್ ಏರಿಯಾ. ಸೊ ಇನ್ನೂ ನಮಗೆ 1 hour ಟೈಮ್ ಇದೆ. ಸೊ ಅದಕ್ಕೆ ಸ್ಟೇಡಿಯಂ ಸುತ್ತಲೂ ಸುತ್ತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲೇಯರ್ಸ್ ಎಲ್ಲ ಇವಾಗ ಬಂದರು. ಬಸ್ ಒಳಗಡೆ ಹೋಗಿ ಪ್ರಾಕ್ಟೀಸ್ ನಡೀತಿದೆ ಒಳಗಡೆ. ಸೊ ವಿ ಆರ್ ಜಸ್ಟ್ ರೋಮಿಂಗ್ ಅರೌಂಡ್. ಸೊ ಅಶೋಕ್ ಏನಂತೀರ ಇವತ್ತು? ನಾವು ಎಂಟ್ರಿ ಕೊಟ್ಟಿದ್ದೀವಿ, ಮ್ಯಾಚ್ ಗೆಲ್ಲತ್ತೆ ಅಂತೀರಾ? ನಾವು ಎಂಟ್ರಿ ಕೊಟ್ಟಾಗೆಲ್ಲ ಮ್ಯಾಚ್ ಗೆದ್ದಿದೆ. ನೀನು ಎಂಟ್ರಿ ಕೊಟ್ಟಿದ್ಯಾ, ಏನಾಗುತ್ತೋ ಗೊತ್ತಿಲ್ಲ. ಕನ್ನಡ ಆಡಬೇಕು ನೋಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ RCB ಬಾಯ್ಸ್ ಎಲ್ಲ. ಸೊ ನಾವಿಲ್ಲಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಇನ್ನೂ ಜನ ಬರೋರಿದ್ದಾರೆ, ಒಳಗಡೆ ಬರ್ತಾ ಇದ್ದಾರೆ. ನೋಡು ಫುಲ್ ಆಗೋಗಿದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಕೋಚ್ ಬೇರೆ ಕಡೆ ಇದೆ. ಜನ ಅವರಿಗೆ ವಾಯ್ಸ್ ಕೇಳಿಸೋದಿಲ್ಲ. ನೋಡಿ ಇಲ್ಲಿ ಟಿಮ್ ಡೇವಿಡ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಫಿಲ್ ಸಾಲ್ಟ್, ಸ್ವಸ್ತಿಕ್ ಚಿಕಾರ ಆ್ಯಂಡ್ ಹೆಸಲ್ವುಡ್. Dance master the Muche on the field. We want to dance off the field and start on the field. Celebration dance today. Everybody stand up. If you want to the ಇದ್ದಿದ್ರಲ್ಲಿ ಆಡಿರೋ 3 ಮ್ಯಾಚ್ಗಳಲ್ಲಿ 10 ಓವರಿಗೆ 95 ಹೊಡೆದಿದ್ದಾರೆ. ಇವತ್ತು 11 ಓವರಿಗೆ ಬಂದಿದ್ದೀವಿ ಅಂತ ಕೊಹ್ಲಿ ಇವತ್ತು ಚೆನ್ನಾಗಿ ಆಡ್ತಿದ್ದಾನೆ. ಕೊಹ್ಲಿ ಪಕ್ಕ 50 ಆಗುತ್ತೆ ಇವತ್ತು. ಆ್ಯಂಡ್ 20 ಓವರಲ್ಲಿ 200 ರೀಚ್ ಆಗಿ ಆಗ್ತಾರೆ ಇವತ್ತು. ಸೊ RCB ಗೆಲ್ತಾನೆ ಇವತ್ತು 100%. ಈ ಸಲ ಕಪ್ ನಮ್ಮದೇ. ಅಶೋಕ್ ಕುಮಾರ್, ಮ್ಯಾಚ್ ಪ್ರಿಡಿಕ್ಷನ್ ಏನಿದೆ ನಿಮ್ಮದು? ಕೊಹ್ಲಿದು ಇನ್ನು 3 ರನ್ ಬೇಕು.
ಯಾವ ಲೆವೆಲಿಗೆ ಟೈಟ್ ಆಗಿದೆ ಅಂದರೆ ಸ್ಟ್ರಾಟಜಿಕ್ ಟೈಮ್ ಔಟ್ ಕೊಟ್ಟಿದ್ದಾರೆ. ಊಟ ಎಲ್ಲ ಆಯಿತು. ಸೆಕೆಂಡ್ ಇನ್ನಿಂಗ್ಸು ನಮ್ಮವರು ಸ್ಟ್ರಗಲ್ ಪಟ್ಟಿಂದ ಅವರು ಸಿಂಪಲ್ ಆಗಿ ಎಡ್ಜಲ್ಲಿ ಹೊಡಿತಾ ಇದ್ದಾರೆ. ಅಶೋಕ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಲಾಸ್ಟ್ 1 year ಬ್ಯಾಕ್ ಇದೇ ಥರ ಮ್ಯಾಚೇ ಬಂದಿದ್ವಿ. ಸೇಮ್ ಇದೇ ಥರ ಸಿಚುವೇಶನ್ ಬಂದಿತ್ತು. ಅವಾಗ RCB ವಿನ್ ಆಗಿತ್ತು. ಇವಾಗಲೂ ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನೋಡೋಣ. ಸೊ ಸ್ಟಿಲ್ ಹೋಪಿಂಗ್ ಟು ದ ಬೆಸ್ಟ್. ನಾವು ಬಂದಿದ್ದೀವಿ, ಒಂದು ಮ್ಯಾಚ್ ವಿನ್ ಆಗುತ್ತೆ, ಹಾಗೆ ಆಗುತ್ತೆ. ಆ್ಯಂಡ್ 200 ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ವಿ. 200 ಸ್ಕೋರ್ ಮಾಡಿದ್ದಾರೆ. ಬಾಲಿಂಗಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಪಿಚ್ಚು ತುಂಬ ಚಿಕ್ಕದಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಎರಡೂ ಕಡೆ ಫೈಟ್ ಇದೆ. ಅವ್ರು 6 ಹೊಡೆದಂಗೆ ನಮ್ಮ ವಿಕೆಟ್ ತೆಗಿತಾ ಇದ್ದಾರೆ. ಹೋಪ್ಫುಲಿ RCB ವಿನ್ ಆಗುತ್ತೆ ಇವತ್ತು. ನೆಂಟ್ ಬಾಲಿಂಗ್ 40 ಬೇಕು. ಸಕ್ಕದ ಕಂಟ್ರೋಲ್ ಮಾಡಿದ್ದಾರೆ. ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಒಂದು 6 ಹೊಡೆದ, ಆದರೂ ಪರವಾಗಿಲ್ಲ. ಸೊ ಫುಲ್ಲು ಬಾಯಿಗೆ ಬರ್ಸಿ ಮ್ಯಾಚ್ ಆಡ್ತಿದ್ದಾರೆ. ಒಳ್ಳೆ ಬಾಲಿಂಗು ಕಂಟ್ರೋಲ್ ಮಾಡ್ತಿದ್ದಾರೆ, ಅವರು ಹೊಡಿತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ನಾವು ಬಂದರೆ RCB ವಿನ್ ಆಗೇ ಆಗುತ್ತೆ ಅಂತ ವಿನ್ ಆದರೂ ಮ್ಯಾಚ್ ಗೆದ್ದಿರೋ ಖುಷಿಯಲ್ಲಿ ಖುಷಿಯಾಗಿ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾರಿಗೆ? ನಾನು ಸುಮಾರು ಜನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಚಾಲೆಂಜ್ ಹಾಕ್ಬಿಟ್ಟು ಬಂದಿದೆ. ಇವತ್ತು ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಗೆದ್ದಾಗ ಮ್ಯಾಚು ಅಂತ. ಸೊ ಅದೇ ಥರ ಭರ್ಜರಿ 11 ರನ್ಸ್ನ ಗೆದ್ದಿದ್ದಾರೆ. ಬಾಯ್ಗೆ ಬಂದಿದ್ದ ಮ್ಯಾಚ್ನ ಫುಲ್ ಹ್ಯಾಪಿ. ವಾಯ್ಸೆಲ್ಲ ಹೋಗ್ಬಿಟ್ಟಿದೆ ಪುಗಿ. ಸೊ ಮನೆಗೆ ಬಂದ್ವಿ. ವಾಯ್ಸೆಲ್ಲ ಹೋಗ್ಬಿಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. ಟೈಮ್ ಈಗ 12:40. ಮ್ಯಾಚೆಲ್ಲ ಮುಗಿಸ್ಕೊಂಡು ಬಂದು ವಾಯ್ಸ್ ಹೋಗಿದೆ ಸ್ವಲ್ಪ. ಮ್ಯಾಚು ಫಸ್ಟಿಂದನೂ ಅವ್ರ ಕಡೆನೇ ಇತ್ತು. 18th ಓವರಲ್ಲಿ ಮತ್ತೆ ಬಾಯಿಗೆ ಬರ್ಸಿದ್ರು ಭುವನೇಶ್ವರ್ ಕುಮಾರ್ ಅವರು. 20 ರನ್ಗಳನ್ನ ಕೊಟ್ಟು ಇನ್ನೇನು ಮ್ಯಾಚ್ ಹೋಯ್ತು, ಪರವಾಗಿಲ್ಲ ಕಂಟ್ರೋಲ್ ಮಾಡ್ತಾರ ನೋಡೋಣ ಅಂತ ಲಾಸ್ಟ್ ಮೂಮೆಂಟಿಗೆ ಕಾಯ್ಕೊಂಡು ಗೊತ್ತಿದ್ದಕ್ಕೂ ರೆಸಲ್ಟ್ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟರು. 19th ಓವರಲ್ಲಿ ಮತ್ತು ಫೈನಲ್ ಓವರ್ 20th ಓವರ್ ಕೂಡ ಎಷ್ಟೇಳು ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಇಡೀ ಸ್ಟೇಡಿಯಮಲ್ಲಿ ಹೆಂಗಿತ್ತು ಅಂದರೆ ಸೆಲೆಬ್ರೇಷನು, ಕೂಗಿರೋ ಹೊಡ್ತಾ ವಾಯ್ಸ್ ಹೋಗಿರೋ ಹೊಡ್ತಾ ಗೊತ್ತಾಗಿರೋದು ನಿಮಗೆ. ಜನ ಎಲ್ಲ ಎದ್ದು ಕುಣಿದು ಕುಪ್ಪಳಿಸ್ಬಿಟ್ರು. 3 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ಸೋತಿದ್ರು. ನಾವು ಬೇರೆ ಎಲ್ಲ ಫ್ರೆಂಡ್ಸ್ ಹತ್ರ ಮನೆಯಲ್ಲೆಲ್ಲ ಇವತ್ತು ನಾವು ಹೋಗ್ತಿದ್ದೀವಿ ಬೆಂಗಳೂರಿಗೆ ಸ್ಟೇಡಿಯಮಿಗೆ ಮ್ಯಾಚ್ ನೋಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಪಕ್ಕ ಗೆಲ್ತಾರೆ ಅಂತ ಹೇಳಿದ್ವಿ. ಸೊ ಫೈನಲಿ ಅದು ಬಾಯಿಗೆ ಬರ್ಸಿ ಗೆದ್ದರು. ಬಟ್ ತುಂಬ ಚೆನ್ನಾಗಿ ಫೈಟ್ ಕೊಟ್ಟರು ಬಾಲಿಂಗಲ್ಲಿ ಕೂಡ. ಯಾವ ಬಾಲ್ ಮಾಡಿದ್ರು ಅದು ಏನಾದ್ರು ಒಂದು ಎಡ್ಜಾಗಿ 4-6 ಹೋಗ್ತಿತ್ತು. ಯಾರ್ಯಾರು ಲೈವಾಗಿ ನೋಡಿರ್ತೀರಾ ಅಥವಾ ಟಿ ವಿಲಿ ನೋಡಿರ್ತೀರಾ, ಆ ಥ್ರಿಲ್ಲರ್ ಮ್ಯಾಚ್ ಏನು ಅಂತ ಗೊತ್ತಿರುತ್ತೆ. ಸೀರಿಯಸ್ಲಿ ಟಿ ವಿಲಿ ನೋಡೋದಕ್ಕಿಂತ ನಾವು ಲೈವಾಗಿ ನೋಡಿದವರಿಗೆ ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಒಟ್ಟಿನಲ್ಲಿ ಫುಲ್ ಖುಷಿಯಿಂದ ಮನೆಗೆ ಬಂದ್ವಿ. ಸ್ಟೇಡಿಯಮಿಂದೆಲ್ಲ ಬರ್ಬೇಕಾದ್ರೆ ಜನ ಎಲ್ಲ ಕೂಗಾಡ್ಕೊಂಡು RCB ಅಂತ. ಫೈನಲಿ ಹೋಮ್ ಗ್ರೌಂಡಲ್ಲಿ ಗೆಲ್ಲಲ್ಲ ಅಂತಿದ್ರು. ಇವಾಗಿಂದ ಗೆದ್ದಿದ್ದಾರೆ. ಅವೇ ಮ್ಯಾಚಸ್ಸಲ್ಲೂ ಎಲ್ಲರೂ ಗೆಲ್ತಾ ಇದ್ದಾರೆ. ಸೊ ಇಲ್ಲಿಗೆ ಏನು ಮಟಾಶ್ ಮಾಡಿದ್ದಾರೆ RCB ಅವರು. ಪ್ರದೀಪ್ ಅವರು ಇಲ್ಲಿ ಸುಸ್ತಾಗಿ ಕುತ್ಕೊಂಡಿದ್ದಾರೆ ಮೊಬೈಲ್ ನೋಡ್ತಾ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಲೈವ್ ಮ್ಯಾಚ್ ನೋಡೋದಕ್ಕೆ? ಆ ರೇಂಜಿಗೆ ಥ್ರಿಲ್ಲರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚ್ ಹೋಗಿತ್ತು ಅಂದ್ಕೊಂಡಿದ್ವಿ ಆಲ್ರೆಡಿ. 19th ಓವರಲ್ಲಿ ನಮ್ಮ ಹೆಸಲ್ವುಡ್ ಫುಲ್ ಕಮ್ ಬ್ಯಾಕ್ ಮಾಡಿ
ಗೆಲ್ಸ್ಬಿಟ್ಟಿದ್ದಾರೆ. ಗೊತ್ತಲ್ಲ ನಮ್ಮ ಆರ್ ಸಿ ಬಿ ಅವ್ರು ಯಾವಾಗಲೂ ಬಾಯಿಗೆ ಬರ್ಸಿ ಗೆಲ್ಲೋದು, ಅದೇ ಮಜಾ ಇರುತ್ತೆ ಆ ಥರ ನೋಡೋದಕ್ಕೆ. ಸೊ ಭುವಿ ಮೇಲೆ ತುಂಬ ನಂಬಿಕೆ ಇಟ್ಟು ಎಲ್ಲರೂ ಭುವಿ ಅಂತ ಕೂಗ್ತಾ ಇದ್ರು, ಸಕ್ಕತ್ತಾಗಿ ಮಾಡ್ತಾರೆ ಅಂತ. ಬಟ್ ಬೇರೆ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಒಂದು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಯಾರ್ಕರೆಲ್ಲ ಮಾಡಿ ಇದು ಮಾಡಿದ್ರಲ್ಲ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಏನೋ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರು ಆಡೋಕ್ಕಾಗಿಲ್ಲ. ಆದರೂ ಆ 2 overs ಇದೆಯಲ್ಲ ತುಂಬ ಡಿಫಿಕಲ್ಟ್. ಅದು ಬ್ಯಾಕ್ ಟು ಬ್ಯಾಕ್ ಇಟ್ಮೈರ್, ಜುರೇಲ್ ಮತ್ತು ಇನ್ನೊಬ್ಬ ಬ್ಯಾಟ್ಸ್ಮನ್ ಅವರು ಶುಭಮ್ ದುಬೆ, ಇವ್ರನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗ್ದು ಮತ್ತು ಲಾಸ್ಟಿಗೂ ರನ್ಔಟ್ ಎಲ್ಲ ಮಾಡಿ ತುಂಬ ನಮ್ಮ ಸೈಡಾಗಿ ಚೆನ್ನಾಗಿ ಬಂತು ಮ್ಯಾಚ್. ಮಾತ್ರ ಎಲ್ಲರೂ ಖುಷಿಯಾದರು ಅಲ್ಲಿದ್ದವರು ಪ್ಲೇಯರ್ಸು. ಎಂಟೈರ್ ಸ್ಟೇಡಿಯಂ ಯಾವ ಲೆವೆಲಲ್ಲಿ ಕಿರ್ಚಿ ಸೌಂಡ್ ಮಾಡಿದ್ದಾರೆ ಅಂತಂದರೆ ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು. ಸೀಟ್ ಮೇಲೆ ಯಾರೂ ಕೂತಿರಲಿಲ್ಲ, ಎದ್ನಿತ್ತು ನೋಡ್ತಾಯಿದ್ರು. ಸೊ ನಾವು ಬಂದು ಮ್ಯಾಚ್ ನೋಡಿ ಮತ್ತೆ ಇವಾಗ ನೈಟು ಮಲ್ಕೊಂಡು ಮತ್ತೆ ಬೆಳಿಗ್ಗೆನೇ ಎದ್ದು ಟ್ರೈನಿಗೆ ಹೋಗಬೇಕು. ನಾಳೆ ಡ್ಯೂಟಿ ಇದೆ, ಮತ್ತೆ ಶಿವಮೊಗ್ಗ ಹೋಗಬೇಕು. ಸೊ ಒನ್ ಡೇ ಮ್ಯಾಚಿಗೆ ವಿಸಿಟ್ ಮಾಡಿ ಹೋಮ್ ಪಿಚ್ಚಲ್ಲಿ ಅವ್ರು ವಿನ್ ಆಗೋದನ್ನ ನೋಡಬೇಕು ಅಂತಲೇ ಇವತ್ತು ಬಂದಿದ್ರು. ಡೆಫಿನೆಟ್ಲಿ ಇವತ್ತು ವಿನ್ ಆಗೇ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಬಂದಿದ್ವಿ. ಸೊ ಅದಾಯಿತು, ತುಂಬ ಖುಷಿ ಆಯಿತು ನಮಗಂತೂ. ಅಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ DJ ಸೌಂಡು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಫ್ಯಾನ್ಸು ಕೂಗೋದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದಷ್ಟು ವೀಡಿಯೋನ ಚೆನ್ನಾಗಿ ಮಾಡಿದ್ದೀನಿ. ಅಲ್ಲಿದ್ದಂಥ ಕೆಲವೊಂದು ಲೈವ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹೋಪ್ ನಾವು ಎಂಜಾಯ್ ಮಾಡಿದ್ವಿ, ನಾವು ಖುಷಿ ಆದ್ವಿ. ಈ ವಿಡಿಯೋ ನೋಡಿದವ್ರು ನೀವು ಖುಷಿಯಾಗಿರ್ತೀರಾ, RCB ಫ್ಯಾನ್ಸ್ ಆಗಿದ್ದೀರಾ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.